ಬೇಗ ಬೇಗ ಮಾತಾಡಿ. 1.5 ಗಂಟೆ ಆಯ್ತು. ಮಾತಾಡ್ತಾ ಇದ್ದೀನಿ. ಬೇಗ ಮಾತಾಡ್ತಾ ಇದ್ದೀನಿ. ಬೇಗ ಫಿನಿಶ್ ಕಂಕ್ಲೂಡ್ ಮಾಡಿ. ಈಗ SCP ಹಣದಲ್ಲಿ ಏನು ನಾವು 24.1% ಹಣನ ಅವ್ರಿಗೆ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಬಂದ ಮೇಲೆ ನಾವು ಅವ್ರಿಗೆ ಖರ್ಚು ಮಾಡ್ತಾ ಇರುವಂತ ಸಂದರ್ಭದಲ್ಲಿ SCP ಹಣ ಎಲ್ಲ ಲೂಟ್ ಹೊಡೆದರೆ ಯಾವ್ದು ಹಣ ಏನಾಗಿದೆ? ಅಲ್ಲ, ನಾನು ಅಧ್ಯಕ್ಷ ಕೇಳ್ತಾ ಇರೋದು ನಾವು ಈ ಕಾನೂನಿನಿಂದ ಗೊತ್ತಾಗಿದೆ. ನಾವು ಅವ್ರ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ. ಅದು ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಸಾಮಾನ್ಯ ಶಾಸಕರಾಗಿ ಹೇಳ್ಬೇಕಲ್ಲ, ಎಲ್ಲ ವಿಚಾರ ತಿಳಿಸ್ಬೇಕಲ್ಲ. ನಾವು SCP ಜನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನು ಅನ್ಯಾಯನ ಮಾಡಿಲ್ಲ. ನಾವು ಸಮರ್ಥವಾಗಿ ಉತ್ತರ ಕೊಡ್ತೀನಿ. ಯಾರೋ ಒಬ್ರು ಅವ್ರು ಮಾತಾಡಲಿ ಮುಗಿಸಿ. ಏನು ಚಂದ್ರ ಕೂತ್ಕೊಳ್ಳೆ. ಮುತ್ತಿಮೋಟ್ ಶ್ರೀವಾಸ್ತವ್ ನಿಮ್ಗೆ ಅವಕಾಶ ಸಿಗ್ತಾ ಶ್ರೀವಾಸ್ ಕೂತ್ಕೊಳ್ಳೆ. ಸಿದ್ದು ಸೌದಿ ಹೇಳಿ. ಮುತ್ತಿಮುಡಿ ಅವರೇ ಅವ್ರು ಮುಗಿಸ್ತಾರೆ, ಮಾತಾಡಿ. ಚಂದ್ರಮಣಿ ಶಿವಲಿಂಗ ಅವ್ರೆ ಮಾತಾಡಿ, ಕಂಟಿನ್ಯೂ ಮಾಡಿ. ನೀವು ಮುಂದುವರಿಸಿ. ಶಿವಲಿಂಗ ಅವ್ರೆ ಮುಂದುವರಿಸಿ. ಕಡೆ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಏನು ಈಗ 40 ಶಿವಲಿಂಗ ಅವರೇ ಮುಂದುವರಿಸಿ. ಹೇಳಬೇಡಿ ಅಂತಷ್ಟೇ. ಏನು 42,000 ಕೋಟಿ ಇಟ್ಟಿರೋ ತಪ್ಪ? 42,000 ಕೋಟಿ ಮುಂದುವರಿಸಿ. ನಮ್ಮ ಒಂದು ಯೋಜನೆ ಚಂದ್ರ ಅವರೇ ಆಯ್ತು, ಮಾತಾಡಿ ಮುಗಿಸ್ತಾರೆ. ಮತ್ತೆ ಮಾತಾಡಿ. ಸವಲತ್ತನ್ನು ಕೊಡ್ತಾ ಇತ್ತು. ಅದರಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಆ SC ST ಜನದ ಹಣನ ತಲುಪಿಸ್ತೀವಿ ನಾವು. 24% ಹಣವನ್ನು ಮುಂದುವರಿಸಿ. ಹೆಂಗೆ ಮೋಸ ಮಾಡ್ತಾರೆ ಜನರಿಗೆ ಸಪರೇಟ್ ಆಗಿ ಇದಲ್ಲ. ಶಿವಲಿಂಗ ಅವರೇ ಗಂಗಾ ಕಲ್ಯಾಣ ಕೊಡ್ತೀವಿ. ಶಿವಲಿಂಗ ಅವರೇ ಮುಂದುವರಿಸಿ. ಎಲ್ಲ ಕೊಡ್ತೀವಿ. ಇನ್ನೂ ಒಂದು ಯೋಜನೆ ಮುಂದುವರಿಸಿ. ನಿಮಗೆ SCಗಳ ಬಗ್ಗೆ ನೀವು ಮುಂದುವರಿಸಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾಕೆ ಚರ್ಚೆ ಮಾಡ್ತೀರಿ? ಚರ್ಚೆ ಮಾಡಬೇಡಿ. ಪ್ರಥಮ ಬಾರಿ ಕಾನೂನು ತಂದು ಶಿವಲಿಂಗ ರಾಜ್ಯದಲ್ಲಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಹಣ ಖರ್ಚು ಮಾಡಿದ ಕೀರ್ತಿ ಏನಾರು ಹೋದ್ರೆ ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋಗ್ಬೇಕು, ಕಾಂಗ್ರೆಸ್ ಇದು ಮಾಡ್ಕೊಂಡು ನೀವು ಸುಮ್ಮನೆ ಜನ ಎತ್ಕಟ್ಟ ಕೆಲಸ ಜನಕ್ಕೆ ಜನಕ್ಕೆ ಗೊತ್ತಿದ್ದಾರೆ. ಇದನ್ನ ಮಾಡಕ್ ಹೋಗ್ಬೇಡಿ. ಮಾಡ್ತಾ ಇರ್ತಾರೆ. ಇಲ್ಲ ನಿಮ್ಗೆ ಹೊಗಳಿಕೆ ಕೂತ್ಕೊತಿರ್ತಾಡ್ರಿ. ನೀವೆಲ್ಲ ಕೇಳ್ಕೊಂಡು ಹೋಗ್ತಾರೆ. 10 ನಿಮಿಷ ಬಂದ್ ಮಾಡಿ. ಹೇಳಿ ಶಿವಲಿಂಗ ಅವ್ರೆ 10 ಮಿನಿಟ್ಸ್ ಅಲ್ಲಿ ಮಿನಿಸ್ಟರ್ ಮಾಡಿ. 10 ನಿಮಿಷ ಬಂದು ಯಾವ್ದು ಹೋಗ್ಬಾರ್ದು ಅಂತ ಹೇಳಿದ್ರಿ. ಅಲ್ಲ ಶಿವಲಿಂಗೇಗೌಡ್ರೆ, ಶಿವಲಿಂಗ ಅವ್ರೆ ತಾವು ಇದೆಲ್ಲ ಬೇಡ. ತಮ್ಮ SCP TSP ಕಾಲನಿ ಒಳಗೆ ಇವ್ರೆ ನೀವು ಸಪರೇಟ್ ಬರ್ರಿ, ನಾನು ಹೇಳ್ತೀನಿ. ಆಯ್ತು, ಈಗ ಶಿವಲಿಂಗ ಸಮಯ ಮುಗಿದಿದೆ. ಏನೇನಾಯ್ತು ಅಂತ ನೆಕ್ಸ್ಟ್ ಆಯ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ಇವರನ್ನು ಹೊಗಳಿಕೆ ನಾನು ಮೊದಲೇ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ, ನಿಮಗೆ ಸ್ವಲ್ಪ ನೋವಾಗುತ್ತಪ್ಪ. ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ತೆರಿಗೆ ಕೊಡೋದ್ರಲ್ಲಿ ಅನ್ಯಾಯ ಮಾಡ್ತಾ ಇದೆ. 4.5 ಲಕ್ಷ ಕೋಟಿಯಿಂದ 5 ಲಕ್ಷ ತಗೊಂಡು ಕೇವಲ 67,000 ಲಕ್ಷ ಕೋಟಿ ಕೊಡ್ತಾ ಇದೆ. 62,000 ಇದನ್ನ ಅನ್ಯಾಯ ಮಾಡುತ್ತೆ. ಆದ್ರಿಂದ ಕೇಂದ್ರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ಇದರ ಹೊಣೆನ ಕೇಂದ್ರ ಸರ್ಕಾರವೇ ಹೊತ್ಕೋಬೇಕು. ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಕುಂಟಾದ್ರೆ ಅದ್ರ ಜವಾಬ್ದಾರಿ ನೀವೇ ಹೊರಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೇನ್ ಮಾಡೋಣ ಅಧ್ಯಕ್ಷರ? ಅದು ಏನ್ ಅಧ್ಯಕ್ಷರ 1.5 ಗಂಟೆ ಮಾತಾಡಿ ಏನ್ ಮಾಡ್ದಂತ ಕೇಳ್ತೀರಾ? 1.5 ಗಂಟೆ ಇಡೀ ದಿವಸ ನಿಮಗೆ ಕೊಟ್ಟು ಬಿಡುವ. ಹಾಗಾದ್ರೆ ನೀವು 4 ಜನ ಮಾತಾಡಿ ಸಾಕು, ಹೊಸಬ್ರು ಯಾರು ಮಾತಾಡದೆ ಬೇಡ.
ರಾಜ್ಯಪಾಲ ಭಾಷಣ 1 ಗಂಟೆ, ಇಲ್ಲಿ 1.5 ಗಂಟೆ, ಇನ್ನು ಸಾಕಾಗೋದಿಲ್ಲ ಅಧ್ಯಕ್ಷರೇ, ಇನ್ನು 24 ಗಂಟೆ 45 ಗಂಟೆ ಮಾಡ್ಬೇಕಷ್ಟೇ. ಅವ್ರಿಗೆ ಇಟ್ಟೆಲ್ಲ ಕೊಟ್ಟು ಮತ್ತೆ ನಿಮಗೆ ಈಗ ನಂತರ ಎಲ್ಲ ಬೆಳಿಗ್ಗೆ 9:30 ಗಂಟೆಗೆ ಬಂದಿದ್ದಾರೆ. ಈಗ ಸದನವನ್ನು 2 ಗಂಟೆ